ಕರ್ನಾಟಕ ಬಿಟ್ಟು ಕೇರಳಕ್ಕೆ ಬಂದಿದ್ದೀವಿ, ಎಂಟ್ರ್ ಆಗಿದ್ದೀವಿ. ತುಂಬ ಸೀನಿಗೆ ಚೆನ್ನಾಗಿತ್ತಂತ ಇಲ್ಲೇ ಫೋಟೋಶೂಟ್ಗೆ ನಿಲ್ಲಿಸಿದ್ದೀವಿ. ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಹುಡುಗರು. ನೋಡಿ ಹುಡುಗರು ಎಲ್ಲ ರೆಡಿ ಆಗಿದ್ದಾರೆ ಫೋಟೋಶೂಟ್ಗೆಲ್ಲ. ಇವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಯ್ ಗೈಸ್, ಫಸ್ಟ್ ಪ್ಲೇಸ್ಗೆ ಏನೋ ರೀಚ್ ಆದ್ವಿ, ಮೀನ್ಮುಟ್ಟಿ ವಾಟರ್ ಫಾಲ್ಸ್. ಇಲ್ಲಿ ಬಂದು ಲೋಕಲ್ಸ್ನ ಕೇಳಿದ್ರೆ ಕ್ಲೋಸ್ ಅಂತ ಹೇಳಿದರು. ಇದು ಹೆಂಗಾಯ್ತು ಅಂದರೆ, ದೀಪಾವಳಿಗೆ ಪಟಾಕಿ ಹೊಡೆಯೋಣ ಅಂತ ಕಾದು ಪಟಾಕಿ ಹಚ್ಚಿ ಕಾಯ್ತಾ ಇದ್ರೆ ಅದು ಅಂಟ್ಕೊಂಡು ತುಸ್ ಅನ್ನತ್ತಲ್ಲ, ಆ ಥರ ಆಯ್ತಿದ್ದು. ಈಗ ನೆಕ್ಸ್ಟ್ ಪಟಾಕಿ ಹೊಡಿಬೇಕು. ಅದೆಲ್ಲಿ ಗೊತ್ತಾ? ಬನಸೂರ ಸಾಗರ ಡ್ಯಾಮ್. ಈಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ, ಬನಸೂರ ಸಾಗರ ಡ್ಯಾಮ್ಗೆ. ಇದು ಓಪನ್ ಇದೆ. ಸೊ ಇದು ಪಟಾಕಿ ಅಲ್ಲ, ಇದು ಬಾಂಬ್. ನಿಮ್ಗೆ ತೋರಿಸ್ತೀನಲ್ಲ ಈಗ. ದಿಸ್ ಈಸ್ ಅವರ್ ಸೆಕೆಂಡ್ ಟೈಮ್ ಆಫ್ಟರ್ 2 years, no? 1.5 year. We came here in third year and we are now third year. We are now officially doctors and we are doing internship in Meghan Hospital. So we will continue the log. 2022. ಇದೇ ಬನಸೂರ ಸಾಗರ ಡ್ಯಾಮ್. ಅದು ಮೇಲಿಂದ ತೋರಿಸ್ತೀನಿ ಆಮೇಲೆ. This is our boys. ಯಾರದು? ಬಾರದು ಅಂತ ಯಾಕೆ ಹಾಕ್ಬೇಕು? ಸ್ಥಳ ಕರ್ನಾಟಕದಾಗೆ ಮಾಡ್ತಾನೆ. ಅದೇ ಮತ್ತೆ ಅದು ನಿಜಾನೆ. ಕರೆಕ್ಟ್. ಏನು ಕರೆಕ್ಟ್ ಆಗಿದ್ದೀರ ನಿಮ್ಮ ನಿಜ. ಮಗ ಕೀಕ ತಗೊಂಬಂದು ಕ್ಲೀನಾಗಿ. ಸೋಲಾರ್ ಪ್ಯಾನಲ್ಸ್ ಇದೆ, ಅಲ್ಲಿ ಹೋಗ್ತಿದ್ದೀವಿ ನಾವು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರಿತ್ತು, ಇವಾಗ ಕಡಿಮೆ ಇದೆ. ಆದರೂ ನೋಡೋಕೆ ಚೆನ್ನಾಗೇ ಇದೆ, ಅಷ್ಟೊಂದು ಏನು ಡಿಗ್ರೇಡ್ ಅನ್ಸಲ್ಲ. ನೋಡಿ ವೇವು ಸಖತ್ತಾಗಿದೆ. ಅದು ಬನಸೂರ ಇಲ್ಲ, ಅದಕ್ಕೂ 200 ಸಮಥಿಂಗ್, ಐ ಥಿಂಕ್ 2000 ಪರ್ ಜೀಪ್ ಅಂತೆ. ಆ ಜೀಪಲ್ಲೇ 8 ಮಂದಿ. ಫೋಟೋಗ್ರಾಫರ್ಸ್ಗೆ ಭಾರಿ ಇತ್ತಿದ್ದು, ಪೋರ್ಟ್ರೇಟ್ಸ್ ಎಲ್ಲ ಚೆನ್ನಾಗಿ ತೆಗಿಬೋದು. ಹಾಯ್, ಈಗ ಪೂಕೋಡ್ ಲೇಕ್ ಬಂದಿದ್ದೀವಿ. ಇದು ಎಂಟ್ರೆನ್ಸ್ ಫೀ
40 ರುಪೀಸು ಪರ್ ಅಡಲ್ಟ್ 40 ರುಪೀಸು, ಚೈಲ್ಡ್ ಮತ್ತು ಸೀನಿಯರ್ ಸಿಟಿಸನ್ಗೆ 20 ರುಪೀಸ್ ಅಷ್ಟೇ. 9 AM to 5:30 PM ವರೆಗೂ ಓಪನ್ ಇರುತ್ತೆ. ಯಾಕಂದರೆ ಇಲ್ಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಅದಕ್ಕೆ ವೀಕೆಂಡ್ಸಲ್ಲಿ ರಶ್ ಇರುತ್ತೆ ಅನಿಸುತ್ತೆ. ಈಗ ಪೂಕೋಡ್ ಲೇಕ್ ತೋರಿಸ್ತೀನಿ ನಾನು. ಬರೋಕ್ಕೆ ಹೋಗ್ಬೇಡ್ರಿ, ಈ ಪೂಕೋಡ್ ಲೇಕ್ಗೆ ಬರೋಕ್ಕೆ ಹೋಗಬೇಡಿ ಇನ್ ವೀಕೆಂಡ್ಸ್. ತುಂಬ ಜನ. ಎಲ್ಲದಕ್ಕಿಂತೂ ಪೂಕೋಡ್ ಲೇಕ್ ಚೆನ್ನಾಗಿದೆ, ಜನನೂ ಜಾಸ್ತಿ ಇದ್ದಾರೆ ನೋಡಿ, ನೀವು ನೋಡ್ಬೋದು. ಎಲ್ಲ ಕಡೆ ಎಂಟ್ರೆನ್ಸ್ ಫೀಸ್ 40, ಅಲ್ಲೂ 40, ಇಲ್ಲೂ 40. ಟೈಮಿಂಗ್ಸು 9 AM to 5:30 PM. ಅಲ್ಲಿ